ಪ್ರೀತಿಯ 10ನೇ ತರಗತಿ ಮಕ್ಕಳೇ, ಇಂದು ನಾವು ಪಾಠ 6 ಪಾಠದ ಹೆಸರು ಬಸಂತ್ ಕಿ ಸಚ್ಚಾಯಿ. ಲೇಖಕರು ವಿಷ್ಣು ಪ್ರಭಾಕರ್. ಈ ಪಾಠವನ್ನು ನೋಡೋಣ. ಎಲ್ಲರೂ ಕೂಡ ಪುಸ್ತಕವನ್ನು ತೆಗೆದು ನೋಡ್ತಾ ಬನ್ನಿ ಮಕ್ಕಳೇ. ನಾವು ಈಗ ಬಸಂತ್ ಕಿ ಸಚ್ಚಾಯಿ, ಬಸಂತ್ ಒಬ್ಬ ಪ್ರಾಮಾಣಿಕ ಬಾಲಕ ಅನ್ನೋದನ್ನು, ಹೇಗೆ ಅವನು ಪ್ರಾಮಾಣಿಕ ಹುಡುಗ ಅಥವಾ ಬಾಲಕ ಅನ್ನೋದನ್ನು ವಿಷ್ಣು ಪ್ರಭಾಕರ್ಜಿ ಅವರು ಹೇಳ್ತಾ ಹೋಗ್ತಾರೆ. ನೋಡೋಣಲ್ವಾ? ಲೇಖಕ ಪರಿಚಯ. ಲೇಖಕ ವಿಷ್ಣು ಪ್ರಭಾಕರ್ 1912 209 1912ರಿಂದ 2009. मानव जीवन का यथार्थ चित्रण करने वाले लेखकों में विष्णु प्रभाकर जी का महत्वपूर्ण स्थान है. उनका जन्म उत्तर प्रदेश के मुजफ्फरनगर के मीरापुरा में सन 1912 में हुआ. पंजाब में शिक्षा पाकर वही 15 वर्ष तक उन्होंने सरकारी नौकरी की. सन 1955 में आकाशवाणी के दिल्ली केंद्र में नाटक निर्देशक बने. 1.5 वर्ष बाद वहाँ से त्यागपत्र दिया और तब से स्वतंत्र साहित्यिक के रूप में जीवन यापन कर रहे थे. विष्णु प्रभाकर जी गांधीवादी लेखक माने जाते हैं. आपके एकांकी मानवीय संवेदनाओं से ओतप्रोत है. मानवीय संबंधों का मनोवैज्ञानिक धरातल पर भावनात्मक चित्रण उनके एकांकी की विशेषता है. उनकी प्रमुख रचनाएं हैं हवर मसीहा, थाट के बंधन, निष्कांत, दर्पण का व्यक्ति, धरती अब भी धूम रही है, युगे युगे क्रांति, गृहस्थी हादी. ಮಕ್ಕಳೇ, ಎಷ್ಟು ಲೇಖಕರ ಪರಿಚಯ. ಇದರಲ್ಲಿ ಬಹಳ ಮುಖ್ಯವಾಗಿ ವಿಷ್ಣು ಪ್ರಭಾಕರ್ ಜಿ ಜನ್ಮ 1912 1912 ಇಷ್ಟನ್ನು ನೆನ್ಪಿಟ್ಕೋಬೇಕು. ನಂತರ ಇವರು ಮಹತ್ವಪೂರ್ಣ ಸ್ಥಾನ है. ಮಾನವನ ಜೀವನ ಶೈಲಿಯ ಯಥಾರ್ಥವಾಗಿರುವಂತಹ ಒಂದು ಚಿತ್ರಣವನ್ನು ಇವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಜೊತೆಗೆ ಇವರು ಜನ್ಮ ಉತ್ತರ ಪ್ರದೇಶಕ್ಕೆ ಮುಜಫರ್ನಗರದಲ್ಲಿ मीरापुर में सन 1912 ಮುಜಫರ್ನಗರದಲ್ಲಿ ಹತ್ತಿರ मीरापुरದಲ್ಲಿ ಜನಿಸ್ತಾರೆ. ಆನಂತರ 1955 ಆಕಾಶವಾಣಿ ದಿಲ್ಲಿ ಕೇಂದ್ರದಲ್ಲಿ ನಾಟಕ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಆನಂತರ ಸ್ವತಂತ್ರ ಚಳುವಳಿಯಲ್ಲಿ ಇವರ ಜೀವನ ಯಾಪನ್ ಕರ್ ರಹೆ ಹೈ. ಅವರು ಕೂಡ ಸ್ವತಂತ್ರ ಚಳುವಳಿಯಲ್ಲಿ
ಭಾಗವಹಿಸಿ ಸ್ವತಂತ್ರ ಚಳುವಳಿಯ ಒಂದು ಪ್ರಭಾವ, ಮಹಾತ್ಮ ಗಾಂಧೀಜಿಯವರ ಆದರ್ಶಕ್ಕೆ ಒಳಪಟ್ಟು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಏಕಾಂಕಿ ಮಾನವೀಯ ಸಂವೇದನ್ ಸೆ ಓತಪ್ರೇತ ಹೈ. ಈ ಒಂದು ಏಕಾಂಕಿಯಲ್ಲಿ ಮನುಷ್ಯನ ಅಥವಾ ಮಾನವನ ಒಂದು ಸಂವೇದನಶೀಲತೆ ಹೇಗಿರುತ್ತೆ ಅನ್ನೋದನ್ನು ಮನೋವೈಜ್ಞಾನಿಕವಾಗಿ ಚಿತ್ರಣವನ್ನು ಮಾಡಿದ್ದಾರೆ. मनोवैज्ञानिक धरतल पर ಭಾವನಾತ್ಮಕ ಚಿತ್ರಣ, ಭಾವನಾತ್ಮಕವಾಗಿ ಅದರ ಸಂಬಂಧವನ್ನು ಚಿತ್ರಣದ ಮೂಲಕ ತೋರಿಸಿದ್ದಾರೆ. ಅವರ ಪ್ರಮುಖ ರಚನಾಯಗಳು ಹವರ್ ಮಸಿಹ, ಥಾಟ್ ಕೆ ಬಂಧನ್, निशांक दर्पण का व्यक्ति धरती अब भी घूम रही है, युगे युगे क्रांति, ಗೃಹಸ್ಥಿ ಆದಿ ಹೈ ಅವ್ರು ಬರೆದಿರುವಂತಹ ಪ್ರಮುಖ ರಚನಾಯಗಳಾಗಿರ್ತವೆ. ಮಕ್ಕಳೇ, ಇದಿಷ್ಟು ಲೇಖಕರ ಪರಿಚಯದಲ್ಲಿ ನೀವು ನೆನಪಿಡಬೇಕಾಗಿರುವಂಥ ಅಂಶಗಳು ಅಲ್ವಾ ಮಕ್ಕಳೇ. ಹಾಗಾದರೆ ವಿಷ್ಣು ಪ್ರಭಾಕರ್ ಜಿ ಅವರು ಏನು ಹೇಳ್ತಾರೆ ಈ ಒಂದು ಪಾಠದ ಆಶಯಕ್ಕೆ ಸಂಬಂಧಪಟ್ಟಂತೆ? ವಿಷ್ಣು प्रभाकर मानव मन के पारकी लेखक है. इस एकांकी में उन्होंने स्वाभिमान, फर्दा, कट्टरता जैसे मानवीय भावनाओं का सुंदर चित्रण किया है. गरीब होकर भी स्वाभिमानी और परिश्रम की कमाई से जीने वाले बसंत और प्रताप एक और है, तो दूसरे और कंगालों के प्रति हमदर्दी दिखाता हुए आदर के साथ व्यवहार करने वाले राजकिशोर जैसे पात्र ಅನುಸರಣೀಯ ಹೇ. ಇಲ್ಲಿ ವಿಷ್ಣು ಪ್ರಭಾಕರ್ ಜಿ ಅವರು ಮಾನವ, ಮನುಷ್ಯ ಮತ್ತು ಮನಸ್ಸು ಅವೆರಡನ್ನು ಕೂಡ ಹೋಲಿಕೆ ಮಾಡ್ತಾರೆ. ಮತ್ತು ಏಕಾಂಕಿಯ ಒಂದು ಭಾಗವಾಗಿ ಸ್ವಾಭಿಮಾನ ಅಂದರೆ ಸ್ವಾಭಿಮಾನ, ಪರಾಕಾಷ್ಠತೆ ಮತ್ತು ಫರ್ದ ಕತರಾತ್ ಮಾನವೀಯ ಭಾವನಾ ಮತ್ತು ಮನುಷ್ಯನ ಒಂದು ಮಾನವೀಯ ಗುಣವನ್ನು ಹೇಗೆ ಅರ್ಥೈಸಬೇಕು ಅನ್ನೋದನ್ನು ಈ ಒಂದು ಏಕಾಂಕಿ ಮೂಲಕ ಸುಂದರವಾಗಿರುವಂತಹ ಒಂದು ಚಿತ್ರಣದ ಮುಖಾಂತರ ಈ ಪಾಠವನ್ನು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಗರೀಬ್ ಹೋಕರ್ ಬಿ ಸ್ವಾಭಿಮಾನಿ, ಹಳ್ಳಿಯಲ್ಲಿರುವಂತಹ ಒಬ್ಬ ಸ್ವಾಭಿಮಾನಿಯ ಪರಿಶ್ರಮ ಹೇಗಿದೆ, ಅವನ ಕೆಲಸ ಹೇಗಿದೆ. ಬಸಂತ್ ಅವ್ರ ಪ್ರತಾಪ್, ಬಸಂತ್ ಮತ್ತು ಪ್ರತಾಪ್ ಅಣ್ಣ ತಮ್ಮರ ಒಂದು ಸಂಬಂಧ ಹೇಗಿತ್ತು. ಪ್ರತಿ ಹಮ್ದರ್ದಿ ದಿಖಾತೆ ಹುಯೆ, ಅದರಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಕೆ ಸಾಥ್ ವ್ಯವಹಾರ ಕರ್ನೆ ವಾಲೆ, ಮತ್ತು ವ್ಯವಹಾರದ ಲಕ್ಷಣಗಳು, ಮತ್ತು ರಾಜ್ಕಿಶೋರ್ ಜೈಸೆ ಪಾತ್ರ ಅನುಸರಣೀಯ ಹೈ, ಅವರ ಪಾತ್ರ ಹೇಗಿತ್ತು ಅನ್ನೋದನ್ನು ಈ ಒಂದು ಏಕಾಂಕಿಯಲ್ಲಿ ಅವರು ತಿಳಿಸ್ತಾ ಹೋಗ್ತಾರೆ. ಮಕ್ಕಳೇ, छात्र इस एकांकी में चित्रित बालिका के चरित्र से प्रेरित होकर प्रामाणिकता से जीना सिखा सकते हैं. बसंत ಪ್ರಾಮಾಣಿಕ ಹುಡುಗ ಅನ್ನೋದನ್ನು ಮೊದಲಿನಿಂದ ಕೊನೆ ತನಕನೂ ಕೂಡ ಲೇಖಕ ವಿಷ್ಣು ಪ್ರಭಾಕರ್ ಜಿ ಅವರು ಅವನ ಮಾನವೀಯ ಮೌಲ್ಯಗಳನ್ನು ಬಿತ್ತುತ್ತ ಇವತ್ತಿನ ವಿದ್ಯಾರ್ಥಿ ಸಮೂಹಕ್ಕೆ ಅವನ ಆದರ್ಶಗಳನ್ನು ಪಾಲಿಸ್ತಾ ಅದನ್ನು ಒಂದು ಕಲಿಸ್ತಾ ಮಾನವೀಯ ಗುಣವನ್ನು ಕೂಡ ಚಿತ್ರಣದ ಮುಖಾಂತರ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಾವು ಕೂಡ ಕಲಿಯೋದೇನಪ್ಪ ಅಂತೇಳಿದ್ರೆ ಮಾನವೀಯ ಗುಣಗಳನ್ನು, ಮನುಷ್ಯನ ಸಂಬಂಧಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ.
ಇಲ್ಲಿ ಪಾತ್ರ ಪರಿಚಯ ಹೇಗಿದೆ. बसंत हे गरीब शर्मिले लड़का, प्रताप बसंत का छोटा भाई, पंडित राजकिशोर एक नेता, डॉक्टर तथा दो राह चलते व्यक्ति. ಇದಿಷ್ಟು ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ಪಾತ್ರಗಳ ಪರಿಚಯ ಆಗಿರುತ್ತವೆ ಮಕ್ಕಳೇ. ಈಗ ಪಹಲ दृश्य देखिए. स्टेज पर सुविधानुसार एक बड़े नगर के बाजार का प्रतीकात्मक दृश्य जाने आने जाने लेने देने का शेर फेरी वाले की पुकार, उनके बीच में एक लड़का नंगे पैर फेटे कपड़े पहने, हाथ में सामान संभलो भगाता हुआ आता है. उसकी आयु लगभग 12 वर्ष की है. उसका नाम बसंत है. वहाँ पुकार रहा है. बसंत चलनी ले लो, बटन ले लो, दियसलाई ले लो. कोई उसकी बात नहीं सुनता. सब उसे देखते हैं और आगे बढ़ जाते हैं. इसी समय एक खाद्यधारी व्यक्ति वहाँ से जाने दिखाई देते हैं. वे मजदूर नेता पंडित राजकिशोर है. बसंत उन्हें देखकर उनके पीछे भागता है. बसंत साहब बाटन लीजिए. देसी भान बाटन साहब दियसलाई लीजिए. राजकिशोर भाई मुझे कुछ नहीं चाहिए, जाओ किसी और को दो. बसंत साहब चलने लीजिए. दूध चाहिए, चाय चाहिए. राजकिशोर मुझे नहीं चाहिए. बसंत बांटना. राजकिशोर नहीं. बसंत दियसलाई. राजकिशोर नहीं नहीं. बसंत विनम्र स्वर. साहब एक चलनी ले लीजिए, सिर्फ 2 आना कीमत है. राजकिशोर पर भाई मुझे नहीं चाहिए तो कैसे ले लो. बसंत अच्छा, आप 6 पैसे. राजकिशोर हो, कहाँ दिया, मुझे कुछ नहीं चाहिए. बसंत रूहासा. साहब सवेरे से अब तक कुछ नहीं बिका, आपसे आशा थी. साहब एक तो ले लीजिए. राजकिशोर जब से 2 पैसे निकलाने हुए, तुम तो अच्छा, तुम्हें पैसे चाहिए. लो है 2 पैसे, लो और जाओ. बसंत है एकदम नहीं साहब नहीं, मैं पैसे नहीं लूंगा. राजकिशोर नहीं लोगे. बसंत जी नहीं, आप चलनी खरीदी लीजिए. राजकिशोर अच्छा, एक चलनी में तुम्हें क्या बचेगा. बसंत 2 पैसे. राजकिशोर तो बस पैसे ले लो और समझ लो मैंने एक चलनी खरीदी ली. बसंत नहीं साहब नहीं, यह तो बीका है, मैं बीका नहीं लूंगा,
आप जल्दी ले ले। राजकिशोर, पर इस बात का बड़ा असर होता है। वे सहसा उस बच्चे को देखते हैं, फिर जब टूटते हैं पर पैसे नहीं मिलते। राजकिशोर, भाई मेरे पास पैसे नहीं है, होते तो ले लेता, नोट है। बसंत, उदास नोट है, पैसे तो मेरे पास भी नहीं है, कुछ बिका नहीं। राजकिशोर, तभी तो कहता था। अच्छा, कल ले लूंगा, यहाँ मेरे घर ले आना, कृष्णगंज में रहता हूँ। बसंत, एकदम नहीं साहब, आज ही ले लीजिए, आप नोट मुझे दीजिए, मैं अभी बाजार से बुन लाता हूँ। राजकिशोर, भाई तुम तो। बसंत, बस मैं यहाँ आया। राजकिशोर, अच्छा लो बुन लाओ, अभी आना। बसंत, अभी आया साहब, आप यही ठहरे, अभी पालक मारते ही आए। बसंत नोट लेकर बाजार की ओर भागता है। राजकिशोर वही खड़े रहते हैं। धीरे धीरे 15-20 मिनट बीत जाते हैं। जैसे जैसे समय बिताता है, वे उत्साह का होकर बाजार की ओर देखते हैं। राजकिशोर, 15 मिनट हो गए, अब तक नहीं आया, कहाँ रहा गया? मुझे तो लगता है अब ಲೌಟೇಗಾ. ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ಪಹಾಲ ದೃಶ್ಯ ಇಲ್ಲಿ ತನಕ ಇವತ್ತು ನೋಡೋಣ. ಉಳಿದ 2 ದೃಶ್ಯಗಳನ್ನು ಮುಂದಿನ ಅವಧಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಈಗ ಈ ಒಂದು ಪಾಠದ ಹಿಂದಿಯ ಸಾರಾಂಶವನ್ನು ನೋಡ್ತಾ ಹೋಗೋಣ ಅಲ್ವಾ ಮಕ್ಕಳೇ. देखिए, बसंत की सच्चाई विष्णु प्रभाकर द्वारा रचित एकांकी है. इस पाठ से ईमानदारी और स्वाभिमानी जैसे गुणों को सीखा जा सकता है. बसंत और प्रताप रिश्ते में बाई है जो कि बहुत गरीब है. इनमें माँ बापा एक दंगे में मारे गए थे. बसंत अपना जीवन निर्वाह के लिए गलियों में धूम धूम कर वस्तुएं बीच करता था. 12 वर्ष बसंत एक दिन कृष्णगंज के स्थानीय नेता पंडित राजकिशोर को देखता है. बसंत ने कुछ एक वस्तुएं खरीदने के लिए उनसे आग्रह करता है, लेकिन राजकिशोर बिल्कुल मन कर देते हैं. बदले में उसे मुफ्त में 2 पैसे देने लगे तो स्वाभिमानी बसंत ने पैसे लेने से हिंकर दिया. बिल्कुल मन कर देते हैं.
बदले में उसे मुफ्त में 2 पैसे देने लगे तो स्वाभिमानी बसंत ने पैसे लेने से हिंग कर दिया। इस बात पर बसंत ने कहा कि आप कोई चीज खरीदा लीजिए, मैं भीख नहीं लूंगा। नेता राजकिशोर पर इस बात का गहरा असर पड़ा। नेताजी को लगा कि लकड़े से कुछ खरीदा लिया जाए। जब उन्होंने अपने जेब को टोटल तो छुट्टे पैसे नहीं, सिर्फ 1 नोट ही था। बसंत ने राजकिशोर से नोट लिया और कहा कि मैं इस नोट का छुट्टे करवा कर अभी जल्दी आ जाऊंगा। राजकिशोर ने 15-20 मिनट तक इंतजार किया, लेकिन बसंत नहीं आया। ಪ್ರೀತಿಯ ಮಕ್ಕಳೇ, ಇದಿಷ್ಟು ಈ ಒಂದು ಬಹಳ ದೃಶ್ಯ, ಮೊದಲನೇ ದೃಶ್ಯದ ಹಿಂದಿಯ ಸಾರಾಂಶ ಆಗಿರುತ್ತದೆ. ಹಾಗಾಗಿ ನಾವಿಲ್ಲಿ ಈ ಒಂದು ಪಾಠದಲ್ಲಿ ಗಮನಿಸಬೇಕಾಗಿರುವಂಥದ್ದು ಬಸಂತನ ಒಂದು ಪ್ರಾಮಾಣಿಕ ವ್ಯಕ್ತಿತ್ವ ಬಗ್ಗೆ ಕನ್ನಡದಲ್ಲಿ ಸಾರಾಂಶವನ್ನು ನೋಡ್ತಾ ಹೋಗೋಣ. बसंत की सच्चाई ಪಾಠದ ಲೇಖಕರು ವಿಷ್ಣು ಪ್ರಭಾಕರ್. ವಿಷ್ಣು ಪ್ರಭಾಕರ್ ಅವರು ಬರೆದಿರುವಂತಹ ಒಂದು ಏಕಾಂಗಿ ಬಸಂತ್ ಕಿ ಸಚ್ಚಾಯಿ. ಈ ಪಾಠದಲ್ಲಿ ಪ್ರಾಮಾಣಿಕತೆ ಮತ್ತು ಸ್ವಾಭಿಮಾನ ಇವೆರಡು ಅಂಶಗಳು ಒಳಗೊಂಡಿರ್ತವೆ. ಈ ಪ್ರಾಮಾಣಿಕತೆ ಮತ್ತು ಸ್ವಾಭಿಮಾನ ಎಲ್ಲರಲ್ಲೂ ಕೂಡ ಇರೋದಿಲ್ಲ. ಸ್ವಾರ್ಥ ಇರುವಂಥ ಒಂದು ಕಾಲಘಟ್ಟದಲ್ಲಿ ಪ್ರಾಮಾಣಿಕತೆ ಹುಡುಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಸ್ವಾಭಿಮಾನ, ತನ್ನ ಹಿಡಿದದ್ದನ್ನು ಸಾಸೋ ತನಕ ಇರೋದನ್ನು ನಾವು ಸ್ವಾಭಿಮಾನ ಅಂತ ಕರಿತೀವಿ. ಅಂಥ ಗುಣವನ್ನು ಮಕ್ಕಳಿಗೆ ಕಲಿಸ್ಬೇಕು. ಸ್ವಾಭಿಮಾನ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಇಂಥ ಗುಣವನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು ಮತ್ತು ಬೆಳೆಸಬೇಕು. ಹಾಗೆಯೇ ಬಸಂತ್ ಮತ್ತು ಪ್ರತಾಪ್ ಸಹೋದರರಾಗಿದ್ದರು. ಇವರಿಬ್ಬರು ಕೂಡ ಅಣ್ಣ ತಮ್ಮ. ಇವರು ಬಹಳ ಬಡವರಾಗಿದ್ದರು. ಬಸಂತು ನಂತರ ಸಹೋದರ ಪ್ರತಾಪ್ दोनों ಬಾಯಿ है. ಇವರೆಲ್ಲರೂ ಕೂಡ ಬಡವರಾದರೂ ಕೂಡ ಸ್ವಾಭಿಮಾನ ಇತ್ತು, ಮಾನವೀಯತೆ ಇತ್ತು. ಇವರ ತಂದೆ ತಾಯಿ ಒಂದು ಗಲಭೆಯಲ್ಲಿ ಮರಣ ಹೊಂದಿದ್ದರು. ಬಸಂತ್ ತನ್ನ ಜೀವನವನ್ನು ನಡೆಸಲು ಬೀದಿಗಳಲ್ಲಿ ವಸ್ತುಗಳನ್ನು ಮಾರಾಟ ಮಾಡಿ ಬದುಕುತ್ತಿದ್ದನು. ಆಗ ಅವನಿಗೆ 12 ವರ್ಷದ ಬಸಂತ್, ಅವನಿಗೆ ಎಷ್ಟು ವರ್ಷ ಆಗಿತ್ತು? 12 ವರ್ಷ ಆಗಿತ್ತು. ಅವರ ಯಾವುದೋ ಒಂದು ಗಲಭೆ ಅಂದರೆ ಗೊತ್ತಲ್ಲ, ಅಚಾನಕ್ ಯಾವುದೋ ಒಂದು ಗಲಾಟೆ, ದೊಂಬಿ, ಇದನ್ನು ಗಲಭೆ ಅಂತೇಳಿ ಕರಿತೀವಿ. ಈ ಒಂದು ಸಂದರ್ಭದಲ್ಲಿ ಬಸಂತ್ 12 ವರ್ಷ ಇದ್ದಾಗಲೇ ಅವರ ತಂದೆ ಮತ್ತು ತಾಯಿಯನ್ನು ಕಳ್ಕೊಂಡಿರುವಂತಹ ಬಾಲಕ ಆಗಿದ್ದ. ಒಂದು ದಿನ ಕೃಷ್ಣಗಂಜ್, ಇದು ಒಂದು ಸ್ಥಳ, ಕೃಷ್ಣಗಂಜ್ನ ಸ್ಥಳ, ಸ್ಥಳೀಯ ಮುಖಂಡನಾದಂತಹ ಪಂಡಿತ್ ರಾಜಕಿಶೋರನ್ನು ನೋಡುತ್ತಾನೆ. ನೇತಾ ಅಂದರೆ ಗೊತ್ತಲ್ಲ, ಇವರೊಬ್ಬ ಸಮಾಜ ಸುಧಾರಕರು. ಸಮಾಜದಲ್ಲಿ
ಅತ್ಯುನ್ನತವಾದಂಥ ಸ್ಥಾನದಲ್ಲಿರುವಂತಹ ಒಂದು ಹೆಸರನ್ನು ಮಾಡಿರುವಂತಹ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿನೇ ರಾಜ್ ಕಿಶೋರ್ ನೋಡ್ತಾನೆ. ನೋಡಿ ಬಸಂತ್ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಿಕೊಳ್ಳಿ, ತಗೊಳ್ಳಿ, ಈ ವಸ್ತು ಚೆನ್ನಾಗಿದೆ, ದೇಸಲಾಯಿ ಲೀಜಿಯೇ, ಚಾನಿ ಲೀಜಿಯೇ, ಭೂಕ್ ಹೂँ, ನಾನೊಬ್ಬ ಬಡವ, ಹೊಟ್ಟೆ ಹಸುವಾಗಿದೆ, ತಗೊಳ್ಳಿ ಅಂತೇಳಿ ಅವ್ರನ್ನ ಆಗ್ರಹಿಸುತ್ತಾನೆ, ಕೇಳ್ತಾನೆ. ಗೊತ್ತಲ್ಲ, ನಾವು ವ್ಯಾಪಾರ ಮಾಡ್ಬೇಕಾರೆ ಈ ಮಾರ್ಕೆಟಿಂಗ್ ಸಿಸ್ಟಮ್ ಅಂತೇಳಿ ಬಂದಾಗ ಕೆಲವರು ಭಾಳ ಚೆನ್ನಾಗಿ ಅಟ್ರಾಕ್ಟ್ ಅಂದರೆ ಆಕರ್ಷಣೀಯ ಮಾಡಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ನಮಗೆ ಬೇಡ ಅಂತೇಳಿ ಇದ್ದರೂ ಕೂಡ ಅವರು ಭಾಳ ಚೆನ್ನಾಗಿ ನಮ್ಮನ್ನು ಮೋಟಿವೇಟ್ ಮಾಡಿ ನಮ್ಮ ವಸ್ತುಗಳನ್ನು ಅವರು ಖರೀದಿ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಇದು ಅವರಲ್ಲಿರುವಂಥ ಒಂದು ವ್ಯಾಪಾರದ ಒಂದು ಗ್ರಾಹಕರನ್ನ ಸೆಳೆಯುವಂಥ ಒಂದು ಗುಣ. ಇಲ್ಲಿ ಕೂಡ ಅವನೇ ಮಾಡ್ತಾನೆ. ರಾಜ್ ಕಿಶೋರ್ ಅವರು ವಸ್ತುಗಳನ್ನು ನನಗೆ ಬೇಡವೆಂದು ಹೇಳುತ್ತಾರೆ. ಬೇಡ ಕಣಪ್ಪ, ನಾನು ಎಲ್ಲೋ ಹೊರಟಿದ್ದೀನಿ, ನನಗೆ ಅವಶ್ಯಕತೆ ಇಲ್ಲ, ಬೇಡ ಅಂತೇಳಿ ಅವ್ರು ಹೇಳ್ತಾ ಇರ್ತಾರೆ. ಬೇಕಾಗಿದ್ದರೆ 2 ಪೈಸೆ ನನ್ನಿಂದ ಪಡೆದುಕೋ ಎಂದು ಹೇಳುತ್ತಾರೆ. ನನಗೆ ವಸ್ತು ಬೇಡ, ಬೇಕಾದರೆ ನಿನಗೆ ತಗೋ, 2 ಪೈಸೆ ಇಟ್ಕೋ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಭಿಮಾನಿ ಬಸಂತ್ ಹಣವನ್ನು ಪುಕ್ಕಟೆಯಾಗಿ ಬೇಡವೆಂದು ಹೇಳುತ್ತಾನೆ. ಸ್ವಾಮಿ ಸರ್, ಹಣವನ್ನು ಹಾಗೇ ಕೊಟ್ಟರೆ ನಾನು ಭಿಕ್ಷುಕ ಆಗಿಬಿಡ್ತೇನೆ, ನಾನು स्वाभिमानी लड़का है बसंत, एक वस्तु दीजिए, चलने लीजिए, देಸಲಾಯಿ लीजिए, ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿ ಮಾಡ್ಕೊಳ್ಳಿ, ಆಗ ನನಗೆ ಹಣವನ್ನು ಕೊಡಿ ಅನ್ನೋ ಮಾತನ್ನು ಇಲ್ಲಿ ಬಸಂತ್ ರಾಜ್ ಕಿಶೋರ್ ಅವರಿಗೆ ಹೇಳ್ತಾರೆ. ನನ್ನಿಂದ ಯಾವುದಾದರೂ ಒಂದು ವಸ್ತುವನ್ನು ಖರೀದಿಸಿಕೊಳ್ಳಿ, ನಾನು ಭಿಕ್ಷೆ ಬಿಡುವುದಿಲ್ಲ ಎಂದು ರಾಜ್ ಕಿಶೋರ್ ಅವರಿಗೆ ಪ್ರತ್ಯುತ್ತರವಾಗಿ ಹೇಳ್ತಾನೆ. ಅವನು ಮನಸ್ಸಲ್ಲಿರೋದನ್ನು ಹೇಳ್ತಾನೆ. ಸರ್, ನಾನು ಒಬ್ಬ ಭಿಕ್ಷುಕ ಅಲ್ಲ, ನಾನೊಬ್ಬ ವ್ಯಾಪಾರ ಮಾಡುವಂಥವನು. ನಾನು ನಿಮ್ಮ ಹತ್ರ ಹಣವನ್ನು ಹಾಗೆ ಇಸ್ಕೊಳ್ಳೋದು ಸರಿ ಅನಿಸ್ತಾ ಇಲ್ಲ. ಹಾಗೆ ಇಸ್ಕೊಂಡ್ರೆ ನಾನು ಭಿಕ್ಷುಕ ಆಗಿಬಿಡ್ತೇನೆ. ನೀವು ನನ್ನ ಹತ್ರ ಇರುವಂಥ ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿ ಮಾಡ್ಕೊಳ್ಳಿ, ಖರೀದಿ ಮಾಡಿದ ನಂತರ ನನಗೆ ಹಣವನ್ನು ಕೊಡಿ ಅನ್ನೋ ಮಾತನ್ನು ಬಸಂತ್ ರಾಜ್ ಕಿಶೋರ್ ಅವ್ರಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿಕೊಡ್ತಾನೆ. ಆದರೆ ರಾಜ್ ಕಿಶೋರ್ ಅವರಿಗೆ ಪ್ರತ್ಯುತ್ತರವಾಗಿ ಹೇಳಿದನು. ಮುಖಂಡ ರಾಜ್ ಕಿಶೋರ್ ಅವರು ಈ ಮಾತನ್ನು ಕೇಳಿ ಪ್ರಭಾವಿತರಾದರು. ಅವನಿಗೆ ರಾಜ್ ಕಿಶೋರ್ ಅವರಿಗೆ ಆಶ್ಚರ್ಯವಾಯಿತು. ಏನು ಹುಡುಗ 2 ಪೈಸೆ ಕೊಡ್ತೇನೆ ತಗೋ ಅಂತ ಹೇಳಿದ್ರು, ಅವನು ಭಾಳ ಚೆನ್ನಾಗಿ ತಗೊಳ್ತಿಲ್ಲ, ಈ ವಸ್ತುವನ್ನು ಖರೀದಿ ಮಾಡಿ ಅವನಿಗೆ ಹಣವನ್ನು ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಆ ಮಾತುಗಳನ್ನು ನೋಡಿ ಅವನು ಕೂಡ ಅವ್ರ ಮಾತಿಗೆ ರಾಜ್ ಕಿಶೋರ್ ಅವರು ಕೂಡ ಪ್ರಭಾವಿತಕ್ಕೆ ಒಳಗಾಗ್ತಾರೆ, ಚಿಂತಾಗ್ರಸ್ತರಾಗ್ತಾರೆ. ಇವತ್ತು ಕೂಡ ಇಂಥ ಸಮಾಜದಲ್ಲಿ ಇಂಥ ಮಕ್ಕಳಿದ್ದಾರಾ, ಸ್ವಾಭಿಮಾನಿ ಹುಡುಗರಿದ್ದಾರಾ ಅಂತೇಳಿ ಅವರು ಮನಸ್ಸಿನೊಳಗಡೆ ಚಿಂತೆ ಮಾಡೋಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಯಾವುದಾದ್ರೂ ಒಂದು ವಸ್ತುವನ್ನು ಖರೀದಿ ಮಾಡಿಕೊಳ್ಳಬೇಕೆಂದು ರಾಜ್ ಕಿಶೋರ್ ಅವರಿಗೆ ಅನ್ನಿಸಿತು. ಹಾಗಾಗಿ ಜೇಬನ್ನು ತಡಕಿದಾಗ ರೂಪಾಯಿ ನೋಟ್ ತೆಗೆದರು. ರಾಜ್ ಕಿಶೋರ್ ತನ್ನ ಹತ್ತಿರ ಚಿಲ್ಲರೆ ಹಣವಿಲ್ಲ ಎಂದು ಹೇಳಿದರು. ಬಸಂತ್ ನೋಟನ್ನು ನೋಡಿ ಹೇಳಿದನು, ನನಗೆ ಈ ರೂಪಾಯಿ ನೋಟು ಕೊಡಿ, ನಾನು ತಕ್ಷಣ ಚಿಲ್ಲರೆ ಮಾಡಿಸಿಕೊಂಡು ಬರುತ್ತೇನೆ. ರಾಜ್ ಕಿಶೋರ್ 10, 15, 20 ನಿಮಿಷ ಅವರನ್ನು ಕಾದರು. ಆದರೆ ಬಸಂತ್ ಬರಲೇ ಇಲ್ಲ. ಹಾಗಾಗಿ ರಾಜ್ ಕಿಶೋರ್ ತನ್ನ ಮನೆಗೆ ತೆರಳಿದರು. ರಾಜ್ ಕಿಶೋರ್ ಬಸಂತ್ ಈಗ ಬರುವುದಿಲ್ಲವೆಂದು ಭಾವಿಸಿಕೊಂಡರು. ನೋಡಿ, ಇದಿಷ್ಟು ಈ ಒಂದು ಪಹಲ ದೃಶ್ಯದಲ್ಲಿ ಬರುವಂತಹ
ಒಂದು ಮಾನವೀಯ ಗುಣವನ್ನು ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಇದಾಗಿದೆ. ಎಲ್ಲರೂ ಕೂಡ ಅರ್ಥ ಆಗಿದೆ ಅಲ್ವಾ?